ಅಮ್ಮ ಅಮ್ಮ, ಇದೇ ಮನೇನಾ? ಹ್ಞೂ ಕಣೋ, ರಮ್ಮೀನ್ ಕೊಟ್ಟಿರೋದು ಇದೇ ಮನೆ ಅಂತೆ. ನೋಡ್ದ? ಅಲ್ಲ, ನಮಗೆ ಗೊತ್ತೇ ಇಲ್ಲ ರಮ್ಮೀನ್ ನಾದ್ನಿ ಒಬ್ಳು ಕೆಲ್ಸಕ್ಕೆ ಸೇರವಳೆ ಅಂತಾನ. ಹೆಂಗ್ ಅತ್ಲಾಗೆ ಆ ಗುಂಡಜ್ಜಿ ಹೇಳಿದ್ಕೆ ಸರಿ ಆಯ್ತು, ಬಾ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಅದಲ್ಲಿ ಅವ್ರಮ್ಮ ಏನಂತಾಳೆ ಅಂತಾನ ಕೇಳ್ಕೊಂಡು ಹೋಗೋಣ. ರಮ್ಮಿ ಐತೆ, ರಮ್ಮಿನೇ ಕೇಳೋಣ. ಆದ್ರೆ ಅವಳೊಂದಿಟ್ಟು ಅವ್ರಮ್ಮ ಇದ್ದಂಗೆ, ಆ ರಾಜ ಇದ್ದಂಗೆ. ಇರು ಕರಿಯನ. ರಮ್ಯಾ, ರಮ್ಯಾ. ಓ ರಂಗಕ್ಕಯ್ಯ, ಸಂದೀಪ್, ನೀವೇನಿಲ್ಲಿ? ನೀವೇ ಏನಕ್ಕೆ ಬಂದಿದ್ರಿ ಈ ಊರಿಗೆ? ಇಲ್ಲಿ ಯಾರಾದರೂ ನಿಮ್ಮ ಸಂಬಂಧಿಕರಿದ್ದಾರಾ? ಇಲ್ಲ ಕಣೆ ರಮ್ಯಾ, ನಮ್ಮ ಸಂಬಂಧಿಕರು ಯಾರು ಇಲ್ಲ, ನಿಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಗ? ಯಾಕೆ? ಏನೂ ಇಲ್ಲ, ನಿನ್ನ ಆದ್ನಿ ಒಬ್ಳು ಆಶಾ ಅಂತಾನ ಇದಾಳಂತಲ್ಲ, ಏನೋ ಗೌರ್ಮೆಂಟ್ ಕೆಲಸ ಸಿಕ್ಕೈತಂತಲ್ಲ ಅವಳಿಗೆ. ಹ್ಞೂ ಹೌದು, ಸಿಕ್ಕೈತೆ. ಕೆಲ್ಸಕ್ಕೆ ಹೋಗ್ತಾ ಇದ್ದಾಳ ಅಲ್ಲೇ ಒಂದು 4-5 ತಿಂಗಳಿಂದನ. ಯಾಕೆ ರಂಗಕ್ಕಯ್ಯ, ಏನಾಗಬೇಕಾಗಿತ್ತು? ಅವಳೇನು ಮಾಡಿದ್ಲು? ಅವಳೇನು ಮಾಡಿಲ್ಲ. ಅದೇ ನನ್ನ ಮಗಗೂ ಈಗ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ, ಅವನು ಕೆಲ್ಸಕ್ಕೆ ಸೇರವನೆ. ಇನ್ನೇನು ಅವನಿಗೂ ವಯಸ್ಸಾಯ್ತು, ಮದುವೆ ಮಾಡೋಣ ಅಂತ ಹೆಣ್ಣು ಹುಡುಕ್ತಾ ಇದ್ವಿ. ನಿಂಗೆ ಯಾರನ್ನ ವಿಚಾರಿಸ್ತಿದ್ವಿ, ಆ ಗುಂಡಜ್ಜಿ ಹಂಗಂತು. ನಮ್ಮೂರಿಂದ ಕೊಟ್ಟೈತಲ್ಲ ಮ್ಯಾದ್ನಳ್ಳಿಗೆ, ರಮ್ಯನ್ ನಾದ್ನಿ ಒಬ್ಳು ಗೌರ್ಮೆಂಟ್ ಕೆಲಸಕ್ಕೆ ಸಿಕ್ಕೈತೆ, ನಿನ್ನ ಮಗಗೂ ಗೌರ್ಮೆಂಟ್ ಕೆಲಸ, ಇಬ್ರಿಗೂ ವಾರಿಗೆ ಆಗುತ್ತೆ, ನೋಡ್ಕೊಂಬರಂಗಿದ್ರೇನು ಅಂತ ಅಂದ್ರ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಮ್ಮ. ಇವತ್ತು ನನ್ನ ಮಗುಗೂ ರಜೆ ಇತ್ತು, ಅದಕ್ಕೆ ಕರ್ಕೊಂಬಂದೆ. ನೋಡ್ಕೊಂಡು ಹೋಗೋಣ ಅಂತಾನ. ಇವನಿಗೆ ಗೌರ್ಮೆಂಟ್ ಕೆಲಸನ? ನಮ್ಮ ಹಾಶನ್ ನೋಡಕ್ ಬಂದೇವ್ರ ಇವರು? ಅಯ್ಯೋ, ಅವಳ ಹತ್ರ ಇನ್ನ ನಾವೆಷ್ಟೆಲ್ಲ ದುಡಿಸ್ಕೊಂಡು ಮನೆಯೆಲ್ಲ ಕಟ್ಕೋಬೇಕು, ಅವಳ ಹತ್ರ ಚೆನ್ನಾಗಿ ದುಡಿಸ್ಕೋಬೇಕು. ಒಂದು 30 ವರ್ಷ ಮದುವೆ ಮಾಡೋದೇ ಬೇಡ ಅಂತ ನಾವು ಅಂದ್ಕೊಂಡಿದ್ರೆ, ಈ ಅಮ್ಮ ನೋಡು, ನನ್ನ ಮಗುಗೂ ಗೌರ್ಮೆಂಟ್ ಕೆಲಸ, ಅವಳಿಗೂ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ ಅಂತಾನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಅಂತ ಬಂದಿರೋದ. ಆ ಗುಂಡಜ್ಜಿಗೆ ಏನು ಮಾಡಕ್ಕೆ ಕೆಲಸ ಇಲ್ವೇನಪ್ಪ? ನಾವೇನೇನಾದ್ರು ಹೇಳಿದ್ವಾ ನಮ್ಮ ಮನೆಗೆ ಹೆಣ್ಣೈತೆ ಗಂಡು ಕಳಿಸ್ರಿ ಅಂತ? ಹೇಳಿ ಕಳ್ಸಿರೋದು ನೋಡು, ಹೋಗಿ ನೋಡ್ಕೊಂಬರ್ರಿ ಅಂತಾನ. ಅಯ್ಯೋ, ಏನು ಹೇಳೋದೀಗ ಇವ್ರಿಗೆ? ರಮ್ಯಾ, ರಮ್ಯಾ, ಏನು ಯೋಚನೆ ಮಾಡ್ತಾ ಇದ್ಯಾ? ಬಾಗ್ಲಾಗೆ ನಿಲ್ಸ್ಕೊಂಡು ಮಾತಾಡ್ತಾ ಇದ್ಯಾ? ಒಳಗೆ ಕರಿಯಲ್ವಾ? ಅದು ರಂಗಕ್ಕಯ್ಯ, ಅದು ನನ್ನ ಆದ್ನಿಗೆ ಇನ್ನೂ ಮದುವೆ ಮಾಡೋ ಯೋಚನೆ ಇಲ್ಲ ನಮಗೆ. ನಮ್ಮ ಅತ್ತೇನು ಇನ್ನು ಮೊನ್ನೇನು ಕೆಲಸ ಸೇರವಳೆ, ಸ್ವಲ್ಪ ದಿನ ದುಡಿಲಿ, ಈಗಲೇ ಮದುವೆ ಬೇಡ ಅಂತ ಹೇಳ್ತಾ ಇದ್ರು. ಅವಳಿಗೂ ಇವಾಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಿಮಗೆ ಯಾರು ಹೇಳಿದ್ರು ನಾವಿನ್ನ ಮದುವೆ ಮಾಡೋ ಅಂತ ಯೋಚನೆಯಲ್ಲಿ ಇಲ್ಲ? ಯಾಕೆಂದ್ರೆ ಅವಳು ಓದಬೇಕಾದ್ರೆ ಎಲ್ಲ ಸಾಲ ಗಿಲ ಮಾಡ್ಕೊಂಡು ಓದಿ ಸಾಲ ಮಾಡ್ಕೊಂಡಿದೀವಿ, ಅದನ್ನೆಲ್ಲ ತೀರಿಸ್ಬೇಕಲ್ಲ. ಇಷ್ಟು ಬೇಗ ಮದುವೆನೂ ಆಗಲ್ಲ ಅವಳು. ಅವಳೊಂದಿಷ್ಟು ಇನ್ನೂ ಲೇಟಾಗಿ ಮದುವೆ ಆಗ್ತೀನಿ ಅಂತಾನೆ ಹೇಳ್ತಾ ಇದ್ಲು. ಅಲ್ಲ, ಮದುವೆ ಲೇಟಾಗಿ ಆಗ್ಲಿ ಹೇಳು, ತೀರಾ ಇನ್ನೂ ಒಂದು 6 ತಿಂಗಳು ವರ್ಷ ಆಗ್ಲಿ, ಏನೋ ನೋಡ್ಕೊಂಡು ಹೋಗಕ್ ಬಂದ್ವಿ ಅಷ್ಟೇ. ಏನೇ ರಮ್ಯಾ, ಅಲ್ಲ ನಿಮ್ಮೂರವ್ರು ಬಂದಿದ್ದೀವಿ, ನಿಂತ್ಕೊಂಡಿದ್ದೀವಿ, ನೀನು ಒಳಗೆ ಕರಿದಂಗೆ ಇಲ್ಲೇ ಮಾತಾಡ್ಸಿ ಹಿಂಗೆ ಕಳ್ಸಂಗ್ ಕಾಣ್ತೀಯ? ಒಳಗೆ ಕರಿ. ಅಯ್ಯೋ ಸರಿ, ಬರೀ ಒಳಕ್ಕೆ ಬಾ ಸಂದೀಪ್. ಅಮ್ಮ ಒಳಗೆ ಬಂದು ಕುತ್ಕೊಂಡ್ರಿ, ನಮ್ಮ ಅತ್ತೆ ಬಂದ್ರೆ ಏನಂತಾಳೋ ಏನು ಕತ್ತೀಯೋ, ಏನು ಮಾಡೋದು? ಅಯ್ಯೋ, ನನ್ನ ತವ್ರ ಮನೆಗೆ ನನ್ನ ಆದ್ನಿನ ಇಂಥ ಒಳ್ಳೆ ಹುಡುಗನಿಗೆ ಕೊಟ್ಟರೆ ನಾನು ಹೊಟ್ಟೆ ಹೊರದೋಗಲ್ವಾ? ಇಲ್ಲ ಇಲ್ಲ, ಇವನು ಹೆಂಗಾದ್ರೂ ಮಾಡಿ ಸಾಕಾಗಬೇಕು. ಬೇಗ ಒಂದು ಊಟ ಕಾಫಿ ಕೊಟ್ಟು ಕಳಿಸ್ಬಿಡ್ಬೇಕು. ನಮ್ಮ ಅತ್ತೆ ಎಲ್ಗೋ ಹೋಗೈತಿ, ಬರೋ ಅಷ್ಟರಲ್ಲಿ ಕಳಿಸ್ಬಿಡ್ಬೇಕು. ಇದೇ ನೋಡ್ದಂಗ ಕಯ್ಯ ನಮ್ಮ ಮನೆ, ಹಳೆ ಮನೆ, ಹಳೆ ಕಾಲದ್ದು ಕಂಬದ ಮನೆ ಎಲ್ಲ ಕಟ್ಟಿ ಆಮೇಲೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಮನೆ ಇಲ್ಲ, ಮದುವೆ ಹೆಂಗ್ ಮಾಡಕ್ಕಾಗುತ್ತೆ? ಹೇಳು, ಯಾರನ್ನ ನಾಲ್ವರು ಬಂದ್ರೆ ಕುತ್ಕೊಂಬಕ್ಕೆ ಚೆನ್ನಾಗಿಲ್ಲ, ಸೋರ್ತೈತ್ ಮನೆ, ಕರ್ಲಗಿರ್ಲ ಹಾಕ್ಸಿದೀವಿ. ಈಗ ಒಂದಿಟ್ಟು ಪರವಾಗಿಲ್ಲ, ಆದ್ರೂ ಮಕ್ಕಳೆಲ್ಲ ದುಡಿತಾ ಇದಾರೆ, ಮನೆ ಕಟ್ಟಬೇಕು ಅಂತ ಐತ್ ನಮ್ಮ ಅತ್ತೆ. ಇಷ್ಟು ಬೇಗ ಮದುವೆ ಮಾಡೋಂಥದ್ದೇನು ಇಲ್ಲ ನಮಗೆ. ಕುಕ್ಕಳ್ರಿ, ಕಾಪಿ ಕಾಸು ಕೊಡ್ತೀನಿ, ಕುಡ್ದು ಹೋಗೋರಂತೆ. ಅಯ್ಯೋ, ನಮ್ಗೆ ಟೀಗಿ ಏನು ಬೇಡ. ಕುಕ್ಕ, ನಿಮ್ಮ ಅತ್ತೆ ಎಲ್ಲೋಯ್ತು? ನಿನ್ನ ನಾದಿನ ಕೆಲ್ಸಕ್ಕೆ ಹೋಗೋಳ ಇಲ್ವಾ? ಇಲ್ಲ, ಅವಳು ಕೆಲ್ಸಕ್ಕೆ ಹೋಗಿದ್ದಾಳೆ. ನಮ್ಮ ಅತ್ತೆನೂ ಎಲ್ಲೋ ಹೋಗೈತೆ. ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ನಾವು ಸದ್ಯಕ್ಕೆ ಮದುವೆ ಮಾಡೋ ಅಂತ ಯೋಚನೆ ಇಲ್ಲ ಕಣ್ರಂಗಕ್ಕಯ್ಯ. ನೀವು ಬೇರೆ ಎಲ್ಲಾದ್ರೂ ನೋಡ್ಕೊಂಡು ಮದುವೆ ಮಾಡ್ಕೋ ಇವನ್ಗೆ. ಹೌದಾ? ಅಯ್ಯೋ, ನಾವೆಂಗೂನು ಒಳ್ಳೆ ಹುಡುಗಿ, ಒಳ್ಳೆ ಮಂತನ ಅಂತ ಹೇಳಿದ್ರ, ಹಂಗಾಗಿ ಏನೋ ಒಪ್ಕೊಂಡ್ರೆ ಮದುವೆ ಮಾಡ್ಕೊಂಬನ ಅಂತ ಅನ್ಕೊಂಡಿದ್ವಿ. ಸರಿ ಆಯ್ತಮ್ಮ, ನೋಡೋಣ. ಆದ್ರೆ ನಾವು ಟೈಮ್ ಬೇಕಂದ್ರೆ ನಾವು ಇನ್ನೂ 1 ವರ್ಷ ಕಾಯ್ತಿದ್ವಮ್ಮ ಒಪ್ಕೊಂಡಿದ್ರೆ. ರಮ್ಯಾ, ರಮ್ಯಾ, ಯಾರು ಇವರು? ಅತ್ತೆ, ಅದು ನಮ್ಮೂರವರೇ ಇವರು. ಈ ಅಕ್ಕನ ಹೆಸರು ರಂಗಮ್ಮ ಅಂತ, ಇವರು ಅವ್ರ ಮಗ ಸಂದೀಪ್ ಅಂತಾನ. ಏನಿಲ್ಲ, ಹಿಂಗೆ ಬಂದಿದ್ರು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದವ್ರೆ. ನಮಸ್ಕಾರ ಕಣಕ್ಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಹೂನಕ್ಕ, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರಾ?
ಹ್ಞೂ ಚೆನ್ನಾಗಿದ್ದೀವಿ ನಾವು ಎಲ್ಲಾನ. ಅಂದಂಗೆ ಈ ನಿಮ್ಮ ಹುಡುಗ ಏನು ಕೆಲಸ ಮಾಡ್ತಾರೆ? ಅವನು ಆಸ್ಪತ್ರೆಗೆ ಅದೇ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೆಲ್ಸಕ್ಕೆ ಸೇರವನೆ. ಈ ಒಂದು ವರ್ಷದಿಂದನ ಹೋಗ್ತಾ ಇದ್ದಾನೆ ಕೆಲ್ಸಕ್ಕೆ. ಮೊದಲು ಇದ್ರಾಗೆ ಹಂಗೆ ಇದೆ ಅತ್ತ ಕಾಂಟ್ರಾಕ್ಟ್ ಅಂತಾರಲ್ಲ ಅದ್ರಾಗೆ ಕೆಲಸ ಮಾಡ್ತಿದ್ದ. ಆಮೇಲೆ ಇವಾಗ ಒಂದು ವರ್ಷದಿಂದನ ಗೌರ್ಮೆಂಟ್ ಆಗೈತೆ. ಅದಕ್ಕೇನೆ ನಾವಿನ್ನೂ ಮದುವೆ ಮಾಡಿಲ್ಲ. ಮದುವೆ ಮಾಡಬೇಕು ಅಂತ ಹುಡುಗಿ ಹುಡುಕ್ತಾ ಇದ್ವಿ. ಆದರೆ ಹೌದಾ, ಹೆಲ್ತ್ ಇನ್ಸ್ಪೆಕ್ಟರ್ ಗೌರ್ಮೆಂಟ್ ಆಗೈತಾ? ನನ್ನ ಮಗಳು ಇಲ್ಲೇ ತಾಲೂಕ್ ಆಫೀಸ್ನಾಗೆ ಕ್ಲರ್ಕ ಏನೋ ಯಾವುದೋ FDAದ ಯಾವುದೋ ಎಕ್ಸಾಮ್ ಪಾಸ್ ಆಗಿ ಅವಳು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಒಂದು 6 ತಿಂಗಳಿಂದನ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಓ ಹೌದಾ, ಅದೇ ನಾವು ಆ ಹುಡುಗಿನೇನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಪ್ಪ. ನಮ್ಮೂರಾಗೆ ಗುಂಡಜ್ಜಿ ಅಂತ ಐತೆ ಆ ಹುಡುಗಿಗೆ. ಆ ಅಜ್ಜಿ ಹಂಗಂತು ಹಿಂಗೆ ರಮ್ಯನ ಆದ್ನಿ ಒಬ್ಳು ಗೌರ್ಮೆಂಟ್ ಕೆಲ್ಸದಾಗ ಇದ್ದಾಳಂತೆ. ನೀವು ಅಂತಾನೆ ಹುಡುಕ್ತಾ ಇದ್ದೀರಾ, ನಿಮ್ಮ ಹುಡುಗನು ಒಳ್ಳೆಯವನು ನೋಡ್ರಿ ಅಂತ ಹೇಳ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ರಮ್ಯಾ ನೋಡಿದ್ರೆ ನಾವಿನ್ನು ಮದುವೆ ಮಾಡಲ್ಲ, ಮನೆ ಕಟ್ಟಬೇಕು ಅಂತ ಏನೋ ಹೇಳ್ತಾ ಇದ್ಲಮ್ಮ. ಅಲ್ಲ ಮನೆ ಕೈನ ಕಟ್ರಿ, ನಮ್ಗೇನೇನು ಈಗಲೇ ಮದುವೆ ಮಾಡ್ಕೊಡ್ರಿ ಅಂತ ನಾವೇನು ಕೇಳಲ್ಲ. ನಿಧಾನಕ್ಕೆ ಇನ್ನೊಂದು ವರ್ಷ ಬಿಟ್ಟೇನೆ ಮದುವೆ ಮಾಡಿಕೊಡ್ರಿ. ನಮಗೆ ಬೇಗ ಮದುವೆ ಮಾಡಬೇಕು ಅಂತ ಏನಿಲ್ಲ. ಮನೆ ಕಟ್ಟಿದ್ಮೇಲೆ ಮದುವೆ ಮಾಡಿಕೊಡ್ರಿ. ಈಗೇನಂದರೆ ನಾವು ನೀವು ಹತ್ರ ಸಂಬಂಧ ನಮಗೂ ದೂರ ಆಗಿರೋ ಹೋಗೋಕ್ಕೆ ಆಗಲ್ಲ. ಹಳ್ಳಿ ಹುಡುಗಿರಾದ್ರೆ ನಮ್ಮ ಹಳ್ಳಿಗೂ ಹೊಂದ್ಕೊಂತಾರೆ ಅಂತಾನೆ ಬಂದ್ವಮ್ಮ. ಸಿಟಿ ಆಗಿರೋರು ಯಾರ್ಯಾರ ಇದ್ರು ಹೇಳಿದ್ರು, ನಮ್ಗೆ ಯಾಕೆ ಸಿಟಿ ಆಗ್ಲಾರ ಸರಿ ಆಗಲ್ಲಮ್ಮ, ಅವರು ಹಳ್ಳಿಗೆ ಅಡ್ಜಸ್ಟ್ ಆಗಲ್ಲ ಅಂತಾನ ನಾವು ಹಳ್ಳಿ ಹುಡುಗಿರೇ ಆಗಲಿ ಅಂತಾನ ಹಳ್ಳಿಗೆ ಬಂದ್ವಮ್ಮ. ಅಯ್ಯೋ ರಂಗಕಯ್ಯ, ನಿನ್ನ ಮಗುಗೇನು ಬೇಜಾನು ಹೆಣ್ಮಕ್ಳು ಮಸ್ತಾಗಿರ್ತಾರೆ. ಸಿಟಿಯವರಾದ್ರೆ ಏನಂತೆ, ಹಳ್ಳಿಯವರಾದ್ರೆ ಏನಂತೆ. ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರನ್ನ ಮದುವೆ ಮಾಡ್ಕೊಳ್ರಿ. ಅದರಲ್ಲಿ ಏನಿದೆ? ಹಳ್ಳಿ ಹುಡುಗಿನಾದ್ರೂ ಆಗಲಿ ಸಿಟಿ ಆದ್ರೂ ಆಗಲಿ, ಸಿಟಿಯವರು ಏನು ಹಳ್ಳಿಗೂ ಅಡ್ಜಸ್ಟ್ ಆಗ್ತಾರೆ. ಹಂಗಲ್ಲ ರಮ್ಯಕ್ಕ, ಅದು ನನಗೆ ಸಿಟಿಯಾಗಿರೋ ಹುಡುಗಿರು ಯಾಕೋ ಇಷ್ಟ ಆಗಲ್ಲ. ಹಳ್ಳಿಲಿರೋರಾದರೆ ನಮ್ಮ ಅಮ್ಮಗೂ ನಮ್ಮ ಮನೆಗೂ ಹೊಂದ್ಕೊಂತಾರೆ ಅಂತಾನೆ. ಸಿಟಿಯಾಗಿರೋರು ಹಳ್ಳಿಗಿರೋಕ್ಕೆ ಇಷ್ಟಪಡಲ್ಲ. ನನಗೆ ಸಿಟಿಯಾಗಿರೋಕ್ಕೆ ಇಷ್ಟ ಇಲ್ಲ. ಹಳ್ಳಿಯಿಂದನೇ ನಮ್ಮ ಅಪ್ಪ ಅಮ್ಮನ ನೋಡಿಕೊಂಡು ಊರಿಂದನೇ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿರಬೇಕು ಅಂತ ಆಸೆ. ಹಂಗಾಗಿ ಅಷ್ಟೇನೆ. ಮತ್ತೆ ಎಂಥ ಹುಡುಗಿ ಬೇಕಪ್ಪ ನಿಮಗೆ? ಏನು ಇಲ್ಲೇನು ಈ ಊರಿಗೇನು ಹುಡುಗಿ ಹುಡುಕೊಂಬಂದ್ರೆ ಹೆಂಗೆ? ಅಂದರೆ ನಮ್ಮ ಹುಡುಗಿನ ನೋಡಕ್ಕೆ ಬಂದ್ರೆ ನೀವು? ಹೂ ಕಣಕ, ನಿಮ್ಮ ಹೆಸ್ರೇನೋ ಗೊತ್ತಾಗಲಿಲ್ಲ ರಮ್ಯಾ. ನಿಮ್ಮ ಅತ್ತೆ ಹೆಸ್ರೇನೆ? ನನ್ನ ಹೆಸ್ರ ರೇಣುಕಮ್ಮ ಅಂತಾನ. ರಮ್ಯಾ, ನೀ ಅವ್ರಿಗೆ ಬಂದವ್ರೆ ಟೀನೋ ಕಾಪಿನೋ ಯಾತನ ತಂದು ಕೊಡ್ಬೇಕು ಬೇಡವೋ? ಹೋಗು ಮಾಡ್ಕೊಂಡು ಹೋಗು, ನಾನು ಮಾತಾಡ್ತಾ ಇರ್ತೀನಿ. ಅಯ್ಯೋ ಅತ್ತೆ, ಅವ್ರು ಅವಾಗಲೇ ಕೇಳಿದೆ ಟೀ ಕಾಫಿ ಮಾಡ್ತೀನಿ ಅಂತಾನೆ, ಏನು ಬೇಡ ಅಂತ ಹೇಳಿದ್ರು, ಅದಕ್ಕೆ ಸುಮ್ಮನಾದೆ. ಅಯ್ಯೋ ಅವ್ರು ಹಂಗೆ ಬೇಡ ಅಂತಾರೆ. ಹೋಗು, ನಿಮ್ಮೂರಂತೀಯ ನಮ್ಮ ಮಗಳನ್ನು ನೋಡಕ್ ಬಂದಿದ್ದಾರೆ. ಹಂಗಿದ್ಮೇಲೆ ಏನಾರ ಮಾಡ್ಕೊಡ್ಬೇಕು. ಏನ್ ಬಂದವರೆಲ್ಲನ ಬೇಕು ಅಂತ ಕೇಳ್ತಾರ? ಯಾರಾದ್ರೂ ಟೀ ಮಾಡ್ಲಾ ಅಂದ್ರೆ ಬೇಡ ಅಂತಾನೆ ಹೇಳೋದು. ಹೋಗಿ ಹೋಗಿ ಮಾಡ್ಕೊಂಬರ್ಗು. ಅಲ್ಲ ಅತ್ತೆ, ಅದು ಅಯ್ಯೋ ಅದು ಇಲ್ಲ ಇದು ಇಲ್ಲ, ಹೋಗಿ ಸುಮ್ಮನೆ ಹೋಗಿ ಮಾಡ್ಕಿ ಬರ ಜಲ್ದಿ ಹೋಗಿ. ನಾನು ಮಾತಾಡ್ತಿರ್ತೀನಿ, ಬಂದು ಮಾತಾಡಿವಂತ ನೀನು. ಹೋಗು. ಅಯ್ಯೋ ನೀನು ನಮ್ಮತ್ತೆ ಒಬ್ಳು ಗೌರ್ಮೆಂಟ್ ಕೆಲಸ ಅಂದ ತಕ್ಷಣ ಇಷ್ಟ ಆಗಲ್ಲ, ಬಾಯಿ ತೆಗ್ಬಿಡ್ತಾಳೆ. ಏನು ಬೇಜಾರು ಮಾಡ್ಕೋಬೇಡ್ರಿ. ನಮ್ದು ಹಳೆ ಮನೆ ಕುಕ್ಕಮ್ಮಕ್ಕೂ ಒಂದೆರಡು ಚೇರ್ ತಂದಿದ್ವಿ, ಚೇರ್ ಮೇಲನ ಕುಂಡಿಸ್ಬೇಕಾ? ನೆಲಗೆ ಕುಂಡಿಸೋಳೆ, ಬೇಜಾರು ಮಾಡ್ಕೋಬೇಡ್ರಿ. ಇರ್ಲಿ ಬಿಡಕ್ಕೆ ಪರವಾಗಿಲ್ಲ, ನಮ್ಗೇನು ಬೇಜಾರೇನು ಇಲ್ಲ. ನಮ್ದು ಹಳೆ ಮನೆನೇ, ನಮ್ದೇನು ಹೊಸ ಮನೆ ಅಲ್ಲ. ನಾವು ನಮ್ಮ ಹುಡುಗಕ್ಕೆ ಓದ್ಸಕ್ಕು ಪಾತ್ಸಕ್ಕು ಅಂತ ಅದು ಇದು ಖರ್ಚು ಮಾಡಿದೀವಿ. ಈಗ ಒಂದು ಸ್ವಲ್ಪ ಅದನ್ನೇ ಹಳೆ ಮನೇನ ಒಂದಿಷ್ಟು ರಿಪೇರಿ ಮಾಡ್ಕೊಂಡು ಚೆನ್ನಾಗೈತಿ, ಬಣ್ಣ ಹೊಡೆಸ್ಕೊಂಡು. ಏನಿಲ್ಲ, ಏನು ಅಲ್ಲಿಗಿರೋರು ಯಾರು ಏನು ಒಂದೇ ಸಲ ಶ್ರೀಮಂತರಾಗಕ್ಕಾಗಲ್ಲ. ನೀವು ಬೇಕಂದ್ರೆ ಮನೆ ಕಟ್ಕೇಳ್ರಿ. ಆದರೆ ನಮ್ಮ ಹುಡುಗಗೂ ನೋಡ್ತಾ ಇದ್ದೀವಿ, ನಾವು ಏನು ಇಷ್ಟು ಬೇಗ ಏನು ಮದುವೆನೇ ಮಾಡಿಕೊಡ್ರಿ ಅಂತ ಕೇಳಲ್ಲ. ನೋಡ್ರಿ, ನಿಮ್ಮ ಹುಡುಗಿಗೂ ಒಪ್ಪಿಗೆ ಆದರೆ ನಮಗೂ ಒಪ್ಪಿಗೆ ಆದರೆ ಏನೋ ಮಾಡ್ಬೋದು ನೀವು ಇಷ್ಟಪಟ್ಟರೆ. ಹೌದಾ, ಸರಿ. ನಮ್ಮ ಹುಡುಗಿ ಬಂದಾಗ ಮಾತಾಡ್ತೀನಿ ಹೇಳು. ನನ್ನ ಮಗನು ಕೆಲ್ಸಕ್ಕೆ ಹೋಗ್ಯವನೆ, ಅವಳು ಕೆಲ್ಸಕ್ಕೆ ಹೋಗ್ಯವಳೆ. ಬಂದಮೇಲೆ ಹೇಳ್ತೀನಿ. ಒಂದು ಫೋಟೋ ಗಿಟ ಇದ್ದರೆ ನಮ್ಮ ರಮ್ಯನ ಮೊಬೈಲ್ಗೆ ಕಳ್ಸಪ್ಪ ನೀನು. ನಮ್ಮ ಮಗುಗೂ ಇನ್ನೊಬ್ಳು ನನ್ನ 2ನೇ ಮಗಳಿದ್ದಾಳೆ, ಅವಳಿಗೂ ಎಲ್ಲರಿಗೂ ತೋರಿಸ್ತೀನಿ. ಸರಿ ಆಯಿತು, ಕಳಿಸ್ತೀನಿ. ನೋಡಕ್ಕ ನೋಡು, ನಮಗೂ ನಿಮಗೂ ಸರಿ ಆಗುತ್ತೆ. ನೋಡಿ, ನಿಮ್ಮ ಹುಡುಗಿನ ಕೇಳಿ ನಿಮ್ಮ ಮಗನ ಕೇಳಿ ಯಾವುದಕ್ಕೂ ಫೋನ್ ಮಾಡಿರಿ. ಸರಿ ಆಯಿತು. ನಾವು ಪಾಯ ಹಾಕಿದ್ದೀವಿ, ಮನೆ ಕಟ್ಟಬೇಕು. ಮನೆಗೂ ಅವಳ ಇದ್ರಾಗೇನೆ ಲೋನ್ ತಗೊಂಡಿದ್ದೀವಿ, ಹಂಗಾಗಿ ಮನೆ ಕಟ್ಟಬೇಕಾಗಿತ್ತು. ಮನೆ ಆಗತಕ್ಕ ಒಂದು ಸ್ವಲ್ಪ ಕಾಯ್ತೀವಿ ಅಂದರೆ ನೋಡೋಣ. ನಿಮಗೂ ನಮಗೂ ಸಂಬಂಧ ಆಗಿ ಬಂದರೆ ಕೊಡೋಣ ಹೇಳು, ಅದಕ್ಕೇನಂತೆ. ಸರಿ ಆಯಿತು, ಕಾಯೇನ ಬಿಡಕ್ಕ, ಮನೆ ಕಟ್ರಿ, ಏನು ಪರವಾಗಿಲ್ಲ. ನಾವು ಕಾಯ್ತೀವಿ.
ಸರಿ ಸರಿ ಹಂಗಾದ್ರೆ ನೋಡಕ್ಕೂ ನಿಮ್ಮ ಮಗನೂ ಚೆನ್ನಾಗಿದ್ದಾನೆ, ಕೆಲಸದಾಗಿದ್ದಾನೆ, ನನ್ನ ಮಗಳೂ ಚೆನ್ನಾಗಿದ್ದಾಳೆ. ಸರಿ, ನಾವು ಯಾವತ್ತಾದ್ರೂ ಒಂದ್ ದಿವಸ ಬಂದು ನೋಡ್ಕೊಂಬತ್ತೀವಿ. ಆಮೇಲೆ ನೋಡ್ಕೊಂಬಂದು ಮುಂದಕ್ಕೆ ಏನಾದ್ರೂ ಮಾತಾಡೋಣ. ಹ್ಞೂ ಸರಿ ಆಯ್ತು, ಹಂಗೆ ಮಾಡೋಣ. ಏನ್ ಮಾತುಕತೆ ಅದು ಇದು ಅಂತ ಅನ್ನೋ ಅಷ್ಟರಲ್ಲಿ ಇನ್ನೊಂದು ವರ್ಷ ಹಾಗೇ ಆಗ್ಬಿಡುತ್ತೆ. ಅಲ್ಲಿ ತಕಂಗೆ ಇವನು ದುಡ್ಕೊಂತಾನೆ, ನಿಮ್ಮ ಮಗಳನ್ನು ದುಡ್ದು ನಿಮ್ದು ಮನೆ ಪನೆ ಕಟ್ಟಿಸ್ಕೊಂಬ್ಲಿ, ಆಮೇಲೆ ಮದ್ವೆ ಮಾಡಕ್ಕಾಗುತ್ತೆ. ಸರಿ ಹಂಗಾದ್ರೆ ನಮ್ಗೂನು ಸಂತೋಷನೇ. ಬಂದಿರೋ ಸಂಬಂಧ ಯಾಕೆ ಬೇಡ ಅಂಬನ ಅಲ್ವೇ? ಮದ್ವೆಗಳು ಏನು ಏಕ್ದುಮ್ಮೆ ನಡೆದು ಬಿಡ್ತಾವ ನೋಡ್ದೆ ಇಡ್ಕೇನೆ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಅತ್ತೆ ಅಲ್ಲಿ ಮದ್ವೆನೇ ಸೆಟ್ ಮಾಡಂಗೆ ಕಾಣ್ತಾಳೆ, ಮನೆ ಕಟ್ಟೋದು ಬಿಟ್ಟು. ತಗೊಳ್ರಿ. ತಾಳ ಸಂದೀಪ. ರಮ್ಯಾ, ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣಯ್ಯಗೇನೋ ಕೆಲಸ ಸಿಕ್ತು ಅಂತ ಹೇಳ್ತಿದ್ರು ಕಣಿ. ಏನೋ ಎಲ್ಲಾರ್ಗು ಸ್ವೀಟ್ ಕೊಡ್ತಿದ್ದ ಅಂತನ ನೆನ್ನೆ ಯಾರೋ ಮಾತಾಡ್ತಿದ್ರು. ಗುಂಡಜ್ಜಿನೇನೋ ಅವಜ್ಜಿನೇ ಹೇಳ್ತು, ನಾನು ಕೇಳಕ್ಕಂತ ಹೋಗಿದ್ದೆ. ಅವ್ರ ಅಣ್ಣಗೂ ಕೆಲಸ ಸಿಕ್ಕೈತೆ, ಏನೋ 35,000 ರೂಪಾಯಿ ಸಂಬಳ ಅಂತನ ಎಲ್ಲಾರ್ಗು ಸ್ವೀಟ್ ಕೊಟ್ಟನಮ್ಮ ಅಂತ ಹೇಳ್ತಿತ್ತಮ್ಮ. ನಿನಗೆ ಗೊತ್ತೇ? ಹೌದೇನು ರಂಕಯ್ಯ, ನನಗೆ ಗೊತ್ತಿಲ್ಲಪ್ಪ, ನಾನು ಫೋನ್ ಮಾಡಿಲ್ಲ. ಅವರಾದ್ರೂ ಫೋನ್ ಮಾಡಿ ಹೇಳ್ಬೇಕು ಬೇಡವೋ? ಹೆಂಗೋ ಬಿಡು, ನಮ್ಮ ಅಣ್ಣನ ಟ್ಯಾಲೆಂಟ್ಗೆ ಸಿಕ್ತಲ್ಲ ಕೆಲಸ. ಆ ನಂದಿನಿ ಯಾವಾಗ್ಲೂ ನಮ್ಮ ಅಣ್ಣಗೆ ಕೆಲಸ ಇಲ್ಲ, ದಂಡ್ಪಿಂಡ್ ಹಂಗೆ ಹಿಂಗೆ ಅಂತನ ಆಡ್ಕೊಂಬಳು. ತನ್ನ ಗಂಡ ಒಬ್ಬನೇ ದುಡಿಯೋದು, ಸಿದ್ಧ ಒಬ್ಬನೇ ದುಡಿಯೋದು ಈ ಮನೆಗೆ ಅಂತನ ಹೇಳ್ಕೊಂತಿದ್ಲು. ಈಗ ನೋಡು, ನಮ್ಮ ಅಣ್ಣಯ್ಯ 35,000 ರೂಪಾಯಿ ಸಂಬಳ ಅಂತ ಕೆಲ್ಸಕ್ಕೆ ಸೇರಿದ್ದಾನೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ಅವ್ನು ನೋಡು, ಒಂದು ಫೋನ್ ಆದ್ರೂ ಮಾಡಿ ಹೇಳ್ಬೇಕಿತ್ತಲ್ಲ ನನಗೆ. ಅಯ್ಯೋ, ಎಲ್ಲ ಮರ್ತಿರ್ಬೇಕೇನೋ, ಇವತ್ತು ನಾಳಿಕ ಮಾಡ್ತಾರೆ ಅನ್ಸುತ್ತೆ. ಇಲ್ಲ ನೀನೇ ಮಾಡಿ ಕೇಳು. ಸರಿ, ನಾನು ಈಗಲೇ ಮಾಡ್ತೀನಿ. ನಿಂತಾಗೆ ನಂಬರ್ ಐತೇನಪ್ಪ ರಮ್ಯಂದು? ಹ್ಞೂ ಐತೆ ಆಂಟಿ, ಕಳಿಸ್ತೀನಿ ಹೇಳ್ರಿ ರಮ್ಯಾಕ್ಕಂಗೆ ನನ್ನ ಬಯೋಡೇಟಾ ಎಲ್ಲನ. ಸರಿಯಪ್ಪ, ಕುಡೀರಿ ಕಾಪಿನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.